ಜೀವಾಮೃತ ಮಾಡಿ ಜೀವಾಣುಗಳನ್ನೇನೋ ಮಣ್ಣಿಗೆ ಸೇರಿಸಿದ್ರಿ, ಆದರೆ ಆ ಜೀವಾಣುಗಳು ಜೀವಂತವಾಗಿದ್ದಾವ? ಆ ಜೀವಾಣುಗಳು ಜೀವಂತವಾಗಿರ್ಬೇಕಂದ್ರೆ ಏನು ಮಾಡ್ಬೇಕಂತೇಳಿ ಹೇಳ್ತೀವಿ. ಪೂರ್ತಿ ವಿಡಿಯೋ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಹಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತು ನಾವು ಜೀವಾಮೃತ ಹೆಂಗೆ ಮಾಡೋದು, ಅದನ್ನು ಭೂಮಿಗೆ ಸೇರಿಸಿದ ಮೇಲೆ ಆ ಜೀವಾಣುಗಳನ್ನ ಹೆಂಗೆ ಕಾಪಾಡಬೇಕು ಅನ್ನೋದು ನೋಡೋಣ. ಫಸ್ಟ್ ನಾವಿಲ್ಲಿ 200 ಲೀಟ್ರ್ ಬ್ಯಾರಲ್ ತೊಗೊಂಡಿವಿ. ಅದ್ರೊಳಗೆ 10 kg ಸಗಣಿ ಹಾಕಿವಿ, ಎಮ್ಮೆ ಸಗಣಿ ಹಾಕಿವಿ. ನಾವು 10 ಲೀಟ್ರ್ ಎಮ್ಮೆ ಉಚ್ಚಿ ಹಾಕಿವಿ. ನಮ್ಮ ಕಡೆ ಆಕಳಿಲ್ಲ, ಅದಕ್ಕೆ ಎಮ್ಮೆ ಉಚ್ಚಿ ಹಾಕಿವಿ. ಆಕಳದನ್ನು ಹಾಕ್ಬೇಕಂತೇನಿಲ್ಲ, ಇದ್ರಾಗೂ ಜೀವಾಣು ಇರ್ತಾವೆ. ಆದ್ರೆ ಆಕಳಕ್ಕೆ ಕಂಪೇರ್ ಮಾಡಿದ್ರೆ ಇದ್ರೊಳಗೆ ಒಂದು 50% 60% ಇರ್ತಾವೆ, ಅಷ್ಟೇ ಕಡಿಮೆ ಇರ್ತಾವೆ, ಆದರೆ ಇರ್ತಾವೆ. ನಮ್ಮ ಕಡೆ ಆಕಳಿಲ್ಲ ಅಂತೇಳಿ ಖಾಲಿ ಕುಂಡ್ರು ಬದಲಿ ಇರೋ ಎಮ್ಮೆ ಸಗಣಿ ಉಚ್ಚಿ ಉಪಯೋಗ ಮಾಡ್ಕೊಂಡು ನಾವು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಜೀವಾಮೃತ ರೆಡಿ ಆಗ್ತದೆ, ಮಾಡ್ರಿ. ನಾನು ನಿನ್ನೆನ ಈ ಬ್ಯಾರಲ್ಕ 10 ಲೀಟ್ರ್ ಉಚ್ಚಿ 10 ಕಿಲೋ ಸಗಣಿ ಹಾಕಿಟ್ಟು ಹೋಗಿದ್ದು ನಾನು ತಿರುಗಿಸಿಟ್ಟು. ಇವತ್ತು ಉಳ್ಕಾದ ಸಾಮಾನುಗಳೆಲ್ಲ ಹಾಕೋಣ. ಏನೇನು ಹಾಕೋಣ ಅಂತೇಳಿ ನೋಡೋಣ. ಇದಕ್ಕೆ 2 ಕಿಲೋ ಸಾವಯವ ಬೆಲ್ಲ, ಕೆಮಿಕಲ್ ಇರಬಾರ್ದು ಅಂಥದ್ದು ಸಾವಯವ ಬೆಲ್ಲ ಹಾಕೋದು. 2 ಕಿಲೋ ದ್ವಿದಳ ಧಾನ್ಯದ ಹಿಟ್ಟು, 1 ಹಿಡಿ ಒಡ್ಡಿನ ಮಣ್ಣು, ಕೆಮಿಕಲ್ ಇರಲಾರ್ದಂಥದ್ದು. ಬರ್ರಿ ಮಾಡೋಣ. ನಾನು 1 ಕಿಲೋದ್ದು 2 ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡನು. ಅದನ್ನು ನೀರಾಗಿ ಫಸ್ಟ್ ಕಲಿಸ್ಕೋದು, ಯಾಕಂದ್ರೆ ಅವು ಕಣ್ಣಿ ಉಳಿಬಾರ್ದವು. ನೀರಾಗಿ ಪೂರ ಎಲ್ಲ ಸ್ವಚ್ಛಂಗೆ ಕಲಿಸ್ಕೊಂಡು ಹಾಕೋಣ. ಪೂರ ಎಲ್ಲ ತಿರುಗಾಡ್ಬೇಕು, ಹಿಂಗೆ ಕಣ್ಣು ಉಳಿದಿರ್ತಾವೆ ಅವೆಲ್ಲ ಹೊಡ್ಕೋಬೇಕ್ರಿ. ಪೂರ ನೀರು ಒಳಗೆ ಮಿಕ್ಸ್ ಆಗ್ಬೇಕದು. ಈಗ ನೋಡ್ರಿ ಪೂರ ಕರಗೈತಿದು ನೀರು, ಬೆಲ್ಲದ ನೀರು. ಈಗ ಇದನ್ನು ಡ್ರಮ್ಮಿಗೆ ಸುರುಣ್ ಬರ್ರಿ. ಇನ್ನು 2ನೇದು ನೋಡ್ರಿ, ದ್ವಿದಳ ಧಾನ್ಯದ ಹಿಟ್ಟು. ಯಾವ್ದು ಬೇಕಾದ ತೊಗೋರಿ. ನಾ ಇಲ್ಲಿ ಹೆಸರಿನ ಹಿಟ್ಟು ತೊಗೊಂಡನು. ನೀವು ಯಾವ್ದು ಬೇಕಾದ ಹಿಟ್ಟು ತೊಗೋಬೋದು, ಕಡ್ಲೆ ಹಿಟ್ಟು ತೊಗೋಬೋದು, ಹೆಸರಿನ ಹಿಟ್ಟು ತೊಗೋಬೋದು. ದ್ವಿದಳ ಧಾನ್ಯದ್ದಿರ್ಬೇಕು. ಅದನ್ನು ನೀರಾಗ ಫುಲ್ ಗಂಟೆ ಏನೂ ಬರಲ್ದಂಗೆ ಕಲಿಸ್ಕೋಬೇಕು ನೋಡಿ. ಪೂರ ಇದನ್ನಾಗೋ ಮಟ್ಟ ಕಲಿಸ್ಕೋಬೇಕು. ಅದನ್ನು ಹಂಗೆ ಬಿಟ್ಟರೆ ಅವೆಲ್ಲ ಗಂಟೆ ಹಾಕಾವು. ಅದಕ್ಕಾಗಿ ಪೂರ ನೀರಾಗ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು, ಹಿಂಗೆ ಗಂಟೆ ಉಳಿಬಾರ್ದು, ಅವನ್ನೆಲ್ಲ ಹೊಡಿಬೇಕು, ಅವ್ನ ಗಂಟೆಲ್ಲ. ಈಗ ರೆಡಿ ಆಯ್ತು ನೋಡ್ರಿ. ಈಗ ಹೋಗಿ ಇದಕ್ಕೆ ಬ್ಯಾರಲ್ದಾಗ ಸುರುಣು. ಈ ಬೆಲ್ಲ ಮತ್ತು ಇದು ಏನು ಹಿಟ್ಟು ಹಾಕ್ತೀವಲ್ಲ, ಇದೇ ಜೀವಾಣುಗಳಿಗೆ ಆಹಾರ ರೀ. ಇದು ಅವ್ನು ತಿಂದು ಮಲ್ಟಿಪ್ಲಿಕೇಶನ್ ಆಗ್ತಾವೆ. ಅವು 2 ಕಿಲೋ ಹಾಕಬೇಕು. 2 ಕಿಲೋ ಬೆಲ್ಲ, 2 ಕಿಲೋ ಹಿಟ್ಟು, ಎರಡೂ ಪೂರ ನೀರಾಗಿ ಕಲಿಸಿ ಹಾಕೋಬೇಕು.
ಹಾಕ್ಕೊಂಡು ಒಂದು ಸಲ ಚೆಂದಂಗೆ ತಿರುಗಿಸ್ಕೊಂಡ್ಬಿಡ್ಬೇಕು. ಎಲ್ಲ ಮಿಕ್ಸ್ ಮಾಡ್ಬೇಕು ಅದನ್ನು. ಇದ್ರೊಳಗೆ ಈಗ ಅಷ್ಟು ಸಾಮಾನು ಹಾಕಿವಿ. ಈಗ ಸಗಣಿ, ಉಚ್ಚಿ, ಬೆಲ್ಲ, ಹಿಟ್ಟು, ಇನ್ನೇನು ಉಳ್ದೈತಪ್ಪ, ಇನ್ನು ಬೋದಿನ ಮಣ್ಣು ಉಳ್ದೈತಿ. ಬರ್ರಿ, ಕೆಮಿಕಲ್ ಇರಲಾರ್ದಂಥ ಜಾಗದಾಗ, ನಾವು ಎಲ್ಲಿ ಕೆಮಿಕಲ್ದದು ಸ್ಪ್ರೇ ಮಾಡಿರಲ್ಲ ಅಂಥ ಜಾಗದಾಗ ಮಣ್ಣು ತೊಗೋಬೇಕು ಒಂದು ಬಗ್ಸಿ. ಇದನ್ನೀಗ ಆ ಬ್ಯಾರಲ್ ಒಳಗೆ ಹಾಕಿಬಿಡ್ತೀನಿ ರೀ. ಅಷ್ಟು ಪೂರ್ತಿ ಅಷ್ಟು ಹಾಕಿಬಿಡೋದು ಅದಕ್ಕೆ. ಪೂರ್ತಿ ಅಷ್ಟು ಹಾಕಿ 200 ಲೀಟ್ರ್ ಬ್ಯಾರಲ್ ಫುಲ್ ತುಂಬಿಸ್ಬಿಡೋದು ನೀರು. ಒಂದು ಸಲ ಫುಲ್ ತಿರುಗಿಸೋದು, ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ತಿರುಗಿಸ್ಬೇಕು. ಇದನ್ನು ಹಂಗೆ ಒಂದು 5 ನಿಮಿಷ ತಿರುಗಿಸಿ ಅದಕ್ಕೆ ಮ್ಯಾಲೆ ಒಂದು ಅರ್ಬಿ ಆದರೂ ಏನಾರ ಕಟ್ಟೋದು. ನರ್ಜದು ಆಡಬಾರ್ದು, ನನಗಳು ಬರಬಾರ್ದು ಅಂದ್ರೆ ಮ್ಯಾಲೆ ಒಂದು ಸೀರಿದ ಅರ್ಬಿ ಏನೋ ತೊಗೊಂಡು ಕಟ್ಬಿಡೋದು. ಗಾಳಿ ಆಡ್ತಿರ್ಬೇಕು ಅಂಥದ್ದು. ಇದನ್ನೇನು ಮಾಡಬೇಕು, ಡೈಲಿ ಬೆಳಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ, ಡೈಲಿ ಅದನ್ನು ಒಂದು 5 ನಿಮಿಷ ತಿರುಗಿಸೋದು, ಮತ್ತು ಅದನ್ನು ಬಾಯಿ ಕಟ್ಟೆ ಹೋಗ್ಬಿಡೋದು. ಹಿಂಗೆ 7 ದಿನ ಮಾಡ್ಬೇಕು ಇದನ್ನು. 7ನೇ ದಿನಕ್ಕೆ ಅದು ರೆಡಿ ಆಗಿರ್ತದೆ. ಹೆಂಗೆ ಗೊತ್ತಾಗ್ತದಪ್ಪ ನಮ್ಗೆ ರೆಡಿ ಆಗೈತೆ ಅಂದ್ರೆ, ಹುಳಿ ಹುಳಿ ವಾಸ ಬರ್ತಿರ್ತದೆ. ಅದು ಫಸ್ಟಿಗೆ ಸ್ಟಾರ್ಟಿಂಗ್ ಏನು ಇದು ಸಗಣಿ ವಾಸದು ಎಲ್ಲ ಬರ್ತಿರ್ತೈತಲ್ಲ, ಆ ಟೈಪ್ ಹುಳಿ ಹುಳಿ ನಾರ್ತಿರ್ತೈತೆ. ಹುಳಿ ಹುಳಿ ನಾರಾಗತ್ತೈತಂದ್ರೆ ಇದು ಜೀವಾಮೃತ ರೆಡಿ ಆಗೈತೆ ಅಂದಂಗೆ. ಮತ್ತು ಇದು ಬ್ಯಾರಲ್ ನೆಳ್ಳಾಗಿರ್ಬೇಕು. ಇದು ನೆಳ್ಳಿರುವಂಥ ಜಾಗದಾಗ ಗಿಡದ ಬುಡಕ್ಕೆ ಎಲ್ಲಾರು ಇಡ್ಬೇಕು ಇದನ್ನು. ಹಿಂಗೆ 7 ದಿನ ಆದಮೇಲೆ ಜೀವಾಮೃತ ಏನೋ ರೆಡಿ ಆಯ್ತು ನಮ್ದು. ಅದನ್ನು ಭೂಮಿಗೂ ಬಿಟ್ಟಿವಿ. ಆ ಜೀವಾಣುಗಳನ್ನ ಹೆಂಗೆ ಜೀವಂತ ಇರಿಸ್ಕೋಬೇಕು ನಾವು. ಆ ಜೀವಾಣುಗಳು ಜೀವಂತವಾಗಿ ಇರಬೇಕಪ್ಪ ಅಂತಂದ್ರೆ ಮಣ್ಣು ಯಾವತ್ತಿದ್ರೂ ತೇವಾಂಶದಿಂದನೇ ಇರಬೇಕು. ಈಗ ನೀವು ನೆಲ ಒಣಗು ಮಟ್ಟ ಬಿಟ್ರಿ, 8-10 ದಿನ ಬಿಟ್ಟು ನೀರು ಹಾಸಿದ್ರಿ ಅಂದ್ರೆ ಅವು ನೆಲ ಒಣಗಿ ಬಿಡ್ತಂದ್ರೆ ಸತ್ತೋಗ್ಬಿಡ್ತಾವೆ ಅವು. ಹಂಗಾಗಿ ನೆಲ ತೇವಾಂಶದಿಂದ ಇರುವಂಗೆ ನೋಡ್ಕೋದು ಭಾಳ ಮುಖ್ಯ. ಇನ್ನೊಂದು ಏನು ಮಾಡ್ಬೋದು, ಮಲ್ಚಿಂಗ್ ಮಾಡ್ಬೋದು. ಮಲ್ಚಿಂಗ್ ಅಂದ್ರೆ ಮಣ್ಣಿಗೆ ಹೊದಿಕೆ ಮಾಡುವಂಥದ್ದು. ಭತ್ತದ ಹುಲ್ಲು, ಗೋಧಿ ಹುಲ್ಲು, ಹೊಲದಲ್ಲಿ ಇರ್ತಕ್ಕಂತಹ ಕಬ್ಬಿನ ರೌದಿ ಆಗಿರ್ಬೋದು, ಅದನ್ನು ನಾವು ಮಣ್ಣಿಗೆ ಹೊದಿಕೆ ಮಾಡೋದ್ರಿಂದ ಏನಾಕತಿ, ತೇವಾಂಶವನ್ನು ಕಾಪಾಡ್ಕೊಳ್ಬೋದು. ಅದಕ್ಕೆ ಜೀವಾಣುಗಳಿಗೆ ಮನೆ ಮಾಡಿಕೊಟ್ಟಂಗೆ ಅದು. ಅವಾಗ ನಾವು ಆ ಜೀವಾಣುಗಳನ್ನು ಬದುಕಿಸ್ಕೋಬೋದು. ನಮ್ಮ ಬೆಳೆಯ ಇಳುವರಿ ಕೂಡ ಜಾಸ್ತಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಹಂಗೆ ನಿಮ್ಮ ರೈತ ಮಿತ್ರರಿಗೆ ಶೇರ್ ಮಾಡಿರಿ. ಇದೇ ಥರ ಕೃಷಿ ವಿಡಿಯೋಗಳಿಗೆ ನಮ್ಮ ಅಗ್ರಿಮೆಂಟ್ ರೈತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮೊಳಗೆ ಯಾರು ಸಾವಯವ ಕೃಷಿ ಮಾಡಕತ್ತೀರಿ ಕಮೆಂಟ್ ಒಳಗೆ ತಿಳಿಸ್ರಿ. ಮುಂದಿನ ಪೀಳಿಗೆ ಅವರಿಗೆ ಆರೋಗ್ಯವಂತ ಭೂಮಿಯನ್ನು ಕೊಡೋದು ನಮ್ಮ ಕರ್ತವ್ಯ. ಮಣ್ಣನ್ನು ಉಳಿಸೋಣ, ರೈತರನ್ನು ಬೆಳೆಸೋಣ. ಜೈ ಕಿಸಾನ್.